ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಜೆಪಿ ಶಾಸಕರು ವೇಷಭಾಷಣದ ಪ್ರಕರಣ ದಾಖಲಾಗಿದೆ. ಸಿಟಿ ರವಿ ವಿರುದ್ಧ ಮೊನ್ನೆ ಯಶವಂತ ರಾಹುಲ್ ಗಾಂಧಿ ಅವರ ವಂಶನೇ ಧ್ವಂಸ ಮಾಡ್ತೀವಿ ಅಂತ ಹೇಳಿ. ಮತ್ತಿದು ಸರಿ, ನಾನು ನೀವೇ ಮಾಧ್ಯಮದವ್ರು ಹೇಳಿ, ಮಾಧ್ಯಮದವ್ರು ನೀವು ಅದನ್ನು ಹೇಳಿ. ರಾಜೀವ್ ಗಾಂಧಿಯವ್ರ ವಂಶವನ್ನೇ ಧ್ವಂಸ ಮಾಡ್ತೀವಿ ಅಂದರೆ ಅದು ಸರಿನಾ? ಅದು ಮತ್ತು ಅಂಥವ್ರ ವಿರುದ್ಧ ಪ್ರಕರಣ ದಾಖಲು ಮಾಡಬಾರ್ದ? ಸಿ ಟಿ ರವಿ ಮಾತಾಡೋದೇನು, ಒಂದು ಧರ್ಮದವ್ರ ಮೇಲೆ ಎದೆ ಸೀಳಿದ್ರೆ 3 ಅಕ್ಷರ ಬರೋದಲ್ಲ ಅಂತ ಹೇಳಿ, ಇವೆಲ್ಲವೂ ಕೂಡ ಬೇಕಾಯ್ತು. ಈ ಥರ ಅಸಹ್ಯಕರವಾಗಿ ಮಾತಾಡುವಂಥದ್ದು ಅಲ್ಲಿ ಹೋಗಲಿ, ಅಲ್ಲಿ ನೀಟ್ ಬಗ್ಗೆ ಮಾತಾಡಲಿ. 47 ದಿವಸಗಳ ನಂತರ ಕುಂಭಕರ್ಣ ನಿದ್ದೆಯಿಂದ ಹೊರಗೆ ಬಂದು ನಮ್ಮ ಪ್ರಧಾನಮಂತ್ರಿಗಳು ಎಚ್ಚೆತ್ತುಕೊಂಡರು. ಯುವಕರು ಇವತ್ತಿನ ದಿವಸ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿನ ದಿವಸ ಬಿ ಜೆ ಪಿಗೆ ಬೆಂಬಲಿಸ್ಕೊಂಡು ಬಂದಿದ್ದನ್ನು ನಾವು ನೋಡಿದ್ವಿ 2014ರಿಂದ. ಆ ಯುವಕರ ಬಗ್ಗೆ ಇವ್ರಿಗೆ ಎಷ್ಟು ಕಾಳಜಿ ಇದೆ, ಬದ್ಧತೆ ಇದೆ, ಗೌರವ ಇದೆ, ಕಳಕಳಿ ಇದೆ, ಇದೆಲ್ಲವೂ ಮೊನ್ನೆ ಗೊತ್ತಾಗಿದೆ. ತತ್ಕ್ಷಣ ರಾಜೀನಾಮೆ ತಗೊಂಡು 24 ಗಂಟೆ ಒಳಗಡೆ ಆವಾಗ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಇವತ್ತು ಬೇರೆ ಬೇರೆ ಇರೋದವ್ರು JEE ಇದೆ, ಅಲ್ಲಿ ಸಾಫ್ಟ್ವೇರ್ ಮೂಲಕ ಮಾಡ್ತಾರೆ. ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹೋದಾಗೂ ಕೂಡ ಅದನ್ನು ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಯಾಕಂದರೆ ಡಿಫ್ರೆನ್ಷಿಯಲ್ ಕ್ವಶನ್ ಪೇಪರ್ಸ್ ಆಗಿದ್ದು ಕೂಡ ಅದನ್ನು ಹಾರ್ಡ್ನೆಸ್ ಅಂತೇನೋ ಒಂದು ಇದ್ರ ಮೇಲೆ ಇದು ಮಾಡ್ತಾರೆ, ಒಂದು ರೇಷಿಯೋವನ್ನು ಅಥವಾ ಒಂದು ಮಾನದಂಡ ಇಟ್ಕೊಂಡು ಮಾಡ್ತಾರೆ. ಇಲ್ಲಿ ನಮ್ಮಲ್ಲೇ KEA ಇದೆ, CET ನಾವು ಕಂಡಕ್ಟ್ ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ. ಹೀಗೆ ವಿವಿಧ ರಾಜ್ಯಗಳ ದೇಶಗಳ ಮಾಡೆಲ್ ತಗೊಂಡು ಒಂದು ಫುಲ್ ಪ್ರೂಫ್ ಆದಂಥ ಸಿಸ್ಟಮ್ ಮಾಡ್ತೀವಿ ಅಂತ 24 ಗಂಟೆ ಒಳಗೆ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡಬೇಕಾಗಿತ್ತು. 47 ದಿನ ಇವತ್ತು ಅಲ್ಲಿ ಎಲ್ಲ ಯುವಕರು, ಲಕ್ಷಾಂತರ ಯುವಕರು ಇವತ್ತು ಹೋರಾಟ ಕೇಳಿದಾಗ ಮತ್ತು 10-20 ಜನ ಇವತ್ತು ಪ್ರಾಣ ಕಳ್ಕೊಂಡು, ಸುಮಾರು 21 ಜನ ಅಲ್ಲ 21 ಜನ ಪ್ರಾಣ ಕಳ್ಕೊಂಡ್ರೆ ಆ ಪ್ರಾಣ ವಾಪಸ್ ಬರ್ತದ? ಆ ಜೀವ ವಾಪಸ್ ಬರ್ತದ? ಅದನ್ನು ಯಾರೂ ವಿಚಾರ ಮಾಡ್ತಾ ಇಲ್ಲ. ಆ 21 ಜೀವಗಳು ಏನಾದ್ರು ವಾಪಸ್ ಬರ್ತಾವ ನಮಗೆ? ಆ ತಾಯಿ ತಂದೆ ಅವ್ರಿಗೆ ಎಷ್ಟು ಇದಾಗಿದೆ, ಆ ಜೀವಗಳು ಹೋಗಿದ್ದಾವೆ, ಆ ಜೀವ ಯಾರಾದ್ರು ವಾಪಸ್ ಕೊಡ್ತಾರ? ಇಂಥದ್ದೆಲ್ಲ ಇದ್ದಾಗ 1.5 ಲಕ್ಷ ಜನ ಮತ್ತೆ ಅಟೆಂಡ್ ಆಗಲಿಲ್ಲ, ಅವ್ರ ದಿವಸ ಮರು ಪರೀಕ್ಷೆಗೆ ಹಾಜರಾಗಲಿಲ್ಲ, ಮಾನಸಿಕ ಒತ್ತಡದಿಂದ, ಪ್ರೆಷರ್ದಿಂದ. ಇದೆಲ್ಲ ಕೂಡ ಸೂಕ್ಷ್ಮತೆ ಇರಬೇಕಾಗ್ತದೆ. ಆ ಸೂಕ್ಷ್ಮತೆನೇ ಇವ್ರಿಗೆ ದಿವಸ ಇಲ್ಲ. ಒಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಆರ್ಥಿಕ ನೀತಿ, ಅವತ್ತು ವಿದೇಶಾಂಗ ನೀತಿ, ಎಲ್ಲ ರೀತಿಯಿಂದ ಇವತ್ತೊಂದು ದಿವಸ ಈ ಸರ್ಕಾರ ವಿಫಲ ಆಗಿದೆ. ಕೇವಲ ಅವರು ಬರೇ ಜಾತಿ ಧರ್ಮದ ಹೆಸರ ಮೇಲೆ ಇವತ್ತೊಂದು ದಿವಸ ಇಲ್ಲಿವರೆಗೆ ರಾಜಕಾರಣ ಮಾಡಿದ್ದಾರೆ. ಇವತ್ತು ಹಿಂದೆ ಇವರು ಹೇಳಿದ್ದು ಯಾವುದೂ ಕೂಡ ಅಚ್ಚೇದಿನ ಇವತ್ತೊಂದು ದಿವಸ ಬಂದಿಲ್ಲ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರ್ ರೇಟು, ಫರ್ಟಿಲೈಸರ್ ರೇಟು, ಇವತ್ತು ಡಾಲರ್ ರೇಟು ಯಾವುದು ಉಳಿದಿದೆ? ನಮ್ಮ ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಿದ್ದಾಗ, ನರಸಿಂಹರಾವ್ ಪ್ರಧಾನಮಂತ್ರಿ ಇದ್ದಾಗ ಮತ್ತು ತದನಂತರ ಅವರೇ ಪ್ರಧಾನಮಂತ್ರಿ ಆದಾಗ ಇವತ್ತೊಂದು ದಿವಸ ಒಂದು ವಿಶ್ವಕ್ಕೆ ಮಾದರಿಯಾದಂಥ ಆರ್ಥಿಕ ವ್ಯವಸ್ಥೆನ ಈ ದೇಶಕ್ಕೆ ಕೊಟ್ಟಿದ್ರು. ಅದೆಲ್ಲ ಬುಡಮೇಲೆ ಮಾಡಿಬಿಟ್ಟಿದ್ದಾರೆ.